ನಮಸ್ಕಾರ ಸ್ನೇಹಿತರೆ. ಪಾಪ್ಕಾರ್ನ್ ಟ್ಯಾಕ್ಸ್ ಸದ್ಯ ಭಾರತದಲ್ಲಿ ಭಾರಿ ಟ್ರೆಂಡ್ ಆಗ್ತಿರೋ ವಿಚಾರ. ಪಾಪ್ಕಾರ್ನ್ಗೆ GST ಕೌನ್ಸಿಲ್ ಹೊಸ ಟ್ಯಾಕ್ಸ್ ಹಾಕಿದ್ದು ಭಾರಿ ಟೀಕೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಮೇಮ್ಗಳು, ಟ್ರೋಲ್ಗಳು ಮಜಾ ಮಾಡ್ತಿದ್ದಾರೆ. ರಾಯ್ಟರ್ಸ್, BBC, ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಇದೆಲ್ಲ ಸುದ್ದಿ ಆಗ್ತಿದೆ. ಅದು ಖುದ್ದು ನಿರ್ಮಲಾ ಸೀತಾರಾಮನ್ರಿಗೆ ಆರ್ಥಿಕ ಸಲಹೆಗಾರರಾಗಿದ್ದವರು ಪಾಪ್ಕಾರ್ನ್ ತೆರಿಗೆನ ಏನ್ರಿ ಇದು ಸರಿ ಇಲ್ಲ ಅಂತ ಟೀಕೆ ಟಿಪ್ಪಣಿ ಮಾಡ್ತಿದೆ. ಹಾಗಿದ್ರೆ ನಿಜಕ್ಕೂ ಪಾಪ್ಕಾರ್ನ್ ಟ್ಯಾಕ್ಸ್ನಲ್ಲಿ ಅಂಥದ್ದು ಏನಿದೆ? ಯಾಕೆ ಎಷ್ಟೊಂದು ಚರ್ಚೆ ಆಗ್ತಿದೆ? GST ಕಾಂಪ್ಲೆಕ್ಸ್ ಆಗ್ತಾ ಇದೆಯಾ? ಅಷ್ಟಕ್ಕೂ ಟ್ಯಾಕ್ಸ್ ಕೆಟ್ಟದ ಒಳ್ಳೇದ? ಟ್ಯಾಕ್ಸ್ ಏನು? ದೇಶದಲ್ಲಿ ಜನ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋದು ಎಷ್ಟು ಮುಖ್ಯ, ಜೊತೆಗೆ ಅವರು ಟ್ಯಾಕ್ಸನ್ನು ಕರೆಕ್ಟಾಗಿ ಜನ ಕಲ್ಯಾಣಕ್ಕೆ ಬಳಸೋದು ಕೂಡ ಎಷ್ಟು ಮುಖ್ಯ, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ವಿಡಿಯೋನ ಕಡೆ ತನಕ ನೋಡಿ. 1 ಪಾಪ್ಕಾರ್ನ್ 3 ಟ್ಯಾಕ್ಸ್, GST ವಿರುದ್ಧ ರೊಚ್ಚಿಗೆದ್ದ ಜನ. ಸ್ನೇಹಿತರೆ, ಆರಂಭದಲ್ಲೇ ಹೇಳಿಬಿಡ್ತೀವಿ, ನಾವು ತೆರಿಗೆಯ ವಿರುದ್ಧ ಇಲ್ಲ. ಇನ್ಫ್ಯಾಕ್ಟ್ ನಾವು ತೆರಿಗೆಯನ್ನ ಜನ ಆನೆಸ್ಟ್ ಆಗಿ ಕಟ್ಟಬೇಕು ಅಂತ ಪ್ರತಿಪಾದಿಸ್ತೀವಿ. ಅನ್ಪಾಪ್ಯುಲರ್ ಆಗ್ಬೋದು ನಮ್ಮ ಮಾತು, ಇದು ಒಂಥರ ಈಗಿರೋ ಸೆಂಟಿಮೆಂಟ್ಗೆ, ಈಗಿರೋ ಟ್ರೋಲ್ಗೆ ವಿರುದ್ಧವಾಗಿ ನಾವೇನೋ ಮಾತಾಡ್ತಿದ್ದೀವಿ ಅಂತ ಅನಿಸ್ಬೋದು. ಜನ ನಮಗೆ ಕೆಲವರು ಬೈಲೂಬಹುದು. ಆದರೂ ಕೂಡ ಹೇಳ್ತೀವಿ ಸ್ನೇಹಿತರೆ, ತೆರಿಗೆ ಒಳ್ಳೆಯದು. ಭಾರತದಂಥ ರಾಷ್ಟ್ರಕ್ಕೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿರುವಂತಹ ರಾಷ್ಟ್ರಕ್ಕೆ, ಎಲ್ಲಿ ನಮ್ಮ ಹತ್ರ ಎಲ್ಲ ನೈಸರ್ಗಿಕ ಸಂಪನ್ಮೂಲ ನಮ್ಮ ಹತ್ರ ಇಲ್ಲ, ಬೇಕಾಗಿರೋದು ಇಂಪಾರ್ಟೆಂಟ್ ಅಂದರೆ ನಾವು ಹೊರಗಿಂದ ತರಿಸ್ಕೊಳ್ಳೋಂಥ ಪರಿಸ್ಥಿತಿ ಇದೆಯಲ್ಲ. ಇಂಥ ಟೈಮ್ನಲ್ಲಿ ಇಷ್ಟು ದೊಡ್ಡ ದೇಶವನ್ನು ಸಾಕೋಕೆ, ಇಷ್ಟು ದೊಡ್ಡ ದೇಶವನ್ನು ರಕ್ಷಿಸಿಕೊಂಡಿಡೋಕೆ, ಇಷ್ಟು ದೊಡ್ಡ ದೇಶಕ್ಕೆ ಬೇಕಾಗಿರೋ ಸೌಕರ್ಯಗಳನ್ನು ಕೊಡೋಕೆ, 80 ಕೋಟಿಗೂ ಅಧಿಕ ಜನಕ್ಕೆ ಉಚಿತ ರೇಷನ್ ಹಂಚೋಕೆ ಟ್ಯಾಕ್ಸ್ ಬೇಕೇ ಬೇಕು. ಟ್ಯಾಕ್ಸ್ ಬಗ್ಗೆ ನೆಗೆಟಿವಿಟಿ ಹರಡಬಾರದು. ಟ್ಯಾಕ್ಸ್ ಬಗ್ಗೆ ನೆಗೆಟಿವಿಟಿ ಹರಡಿ ಟ್ಯಾಕ್ಸ್ ವಿರುದ್ಧ ಜನರನ್ನು ಎತ್ತಿ ಕಟ್ಟೋಕೆ ಪ್ರಯತ್ನ ಪಟ್ಟರೆ ಅದು ದೇಶಕ್ಕೆ ಮಾರಕ ಆಗುತ್ತೆ, ಅರಾಜಕ ರಾಷ್ಟ್ರಕ್ಕೆ ಕುಮ್ಮಕ್ಕು ಕೊಟ್ಟಂಗಾಗತ್ತೆ. ಇದು ನಮ್ಮ ಆನೆಸ್ಟ್ ಒಪಿನಿಯನ್. ಅದನ್ನು ಹೇಳುತ್ತಲೇ ಈ ಸಿಚುವೇಶನ್ ಯಾಕೆ ಬಂದಿದೆ, ಯಾಕೆ ಇಷ್ಟೊಂದು ನೆಗೆಟಿವಿಟಿ ಕ್ರಿಯೇಟ್ ಆಗ್ತಾ ಇದೆ ಟ್ಯಾಕ್ಸ್ ವಿಚಾರದಲ್ಲಿ, ಏನು ಗೋಜಲು ಗಂಟಾಗಿ ಹೋಗಿದೆ ಈ GST ಅನ್ನೋದು, ಇದೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನು ನಾವು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಕೊರುಕು ತಿಂಡಿ ಪ್ರಿಯರ ಪಾಪ್ಕಾರ್ನ್ ಇಷ್ಟೊಂದು ಚರ್ಚೆ ಆಗೋಕೆ ಕಾರಣ ಇತ್ತೀಚೆಗೆ GST ಕೌನ್ಸಿಲ್ ತಗೊಂಡ ಒಂದು ನಿರ್ಧಾರ. GST ಕೌನ್ಸಿಲ್, ಅದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ಎಲ್ಲ ರಾಜ್ಯ ಸರ್ಕಾರಗಳು ಇರ್ತಾರೆ. ಅದರಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಸಭೆ ಸೇರ್ತಾರೆ. ಕೇಂದ್ರ ಹಣಕಾಸು ಸಚಿವರು ಸೇರಿದಂತೆ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಇರ್ತಾರೆ. ಯಾವ್ಯಾವ ವಸ್ತುಗೆ ಎಷ್ಟೆಷ್ಟು GST ಹಾಕಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕಳೆದ ಡಿಸೆಂಬರ್ 21ನೇ ತಾರೀಕು ಕೂಡ GST ಕೌನ್ಸಿಲ್ ಹೀಗೆ ಸಭೆ ಸೇರಿ ಪಾಪ್ಕಾರ್ನ್ ಮೇಲೆ 3 ರೀತಿ ಹೊಸ ಟ್ಯಾಕ್ಸ್ ಹಾಕಿದೆ. ಬ್ರ್ಯಾಂಡಿಂಗ್ ಮಾಡದ ಪಾಪ್ಕಾರ್ನ್ಗೆ 5%, ಪ್ಯಾಕೆಟ್ ಆಗಿರುವಂಥ ಬ್ರ್ಯಾಂಡೆಡ್ ಪಾಪ್ಕಾರ್ನ್ಗೆ 12%, ಹಾಗೆ ಕ್ಯಾರಮೆಲ್ ಪಾಪ್ಕಾರ್ನ್ಗೆ ಅಂದರೆ ಸಕ್ಕರೆ ಭರಿತ ಫ್ಲೇವರ್ಡ್ ಪಾಪ್ಕಾರ್ನ್ಗೆ 18% ಟ್ಯಾಕ್ಸ್ ಹಾಕಲಾಗಿದೆ. ಆದರೆ ಒಂದೇ ರೀತಿ ವಸ್ತುವಿಗೆ 3 ಬೇರೆ ಬೇರೆ ಟ್ಯಾಕ್ಸ್ ಹಾಕಿದ್ದಾರೆ ಅಂತ ಟೀಕೆ ಮಾಡಲಾಗ್ತಿದೆ. ಆ್ಯಕ್ಚುಲಿ ಒಂದೇ ಐಟಮ್ ಅಲ್ಲ ಅದು, ಬರೀ ಪಾಪ್ಕಾರ್ನ್ ಬೇರೆ, ಅದ್ರ ಮೇಲೆ ಚಾಕ್ಲೇಟ್ ಮತ್ತು ಈ ಕ್ಯಾರಮೆಲ್ ಎಲ್ಲ ಸೇರಿಸಿದಾಗ ಅದು ಬರೀ ಪಾಪ್ಕಾರ್ನ್ ಆಗಿ ಉಳಿದಿರೋದಿಲ್ಲ. ಅದು ಅದ್ರ ಬಗ್ಗೆ ಬಿಡಿಸಿ ಆಮೇಲೆ ನಾವು ಹೇಳೋ ಪ್ರಯತ್ನವನ್ನು ಮಾಡ್ತೀವಿ ಇದೇ ವರದಿಯಲ್ಲಿ ಅಥವಾ ಬೇರೆ ವರದಿಯಲ್ಲಿ. ಬಟ್ ಈಗ ಡೈವರ್ಟ್ ಮಾಡೋದು ಬೇಡ, ಇಲ್ಲಿ ಈ ಟ್ರ್ಯಾಕಲ್ಲೇ ಮುಂದುವರಿಯೋಣ ಈಗ. ಸೊ ಈ ನಿರ್ಧಾರ ಹೊರಬೀಳ್ತಿದ್ದಂತೆ GSTನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಿದೆ. ನಿರ್ಮಲಾ ಸೀತಾರಾಮನ್ ಅವರ ಹಿಂಗಂದಿರೋದೊಂದು ಇದೆಯಲ್ಲ, ಯಾವುದೊಂದು ವಿಡಿಯೋ, ಅದನ್ನು ಸಿಕ್ಕಾಪಟ್ಟೆ ಹಾಕೊಂಡು ಟ್ರೋಲ್ ಮಾಡಲಾಗ್ತಾ ಇದೆ. ಕೆಲವರಂತೂ ಹಿಮಾಲಯನ್ ಸಾಲ್ಟ್ ಮತ್ತು ಕ್ಯಾರಮಲ್ ಪಾಪ್ಕಾರ್ನ್ ತೋರಿಸಿ ಈ ರೀತಿ ಸ್ವೀಟು ಖಾರ ಎರಡೂ ಇರೋ ಪಾಪ್ಕಾರ್ನ್ಗೆ ಹೆಂಗೆ ಟ್ಯಾಕ್ಸ್ ಹಾಕ್ತೀರಿ ಅಂತ ಕಾಲೆಳಿತಿದ್ದಾರೆ. ಕೇವಲ ಟ್ರೋಲರ್ಗಳು ಮಾತ್ರ ಅಲ್ಲ, ಖ್ಯಾತ ಎಕನಾಮಿಸ್ಟ್ಗಳು ಕೂಡ ಹೆಂಗು ಜೋರಾಗಿ ಹಬ್ಬ ಆಗ್ತಿದೆಯಲ್ಲ, ನಾವೊಂಚೂರು ಹಬ್ಬ ಮಾಡೋಣ ಅಂತ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಇದು ತುಂಬ ಸಿಲ್ಲಿ ಹಾಗೂ ಕಾಂಪ್ಲೆಕ್ಸ್ ತೆರಿಗೆ ಭಯೋತ್ಪಾದನೆ ಅಂತೆಲ್ಲ ಕರೆದಿದ್ದಾರೆ. ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು, ನೀವು ಭಾರತದಲ್ಲಿ ಮಾರಾಟ ಆಗೋ ಎಲ್ಲ ಪಾಪ್ಕಾರ್ನ್ಗೆ ಗರಿಷ್ಠ 18% ಟ್ಯಾಕ್ಸ್ ಹಾಕಿದ್ರು ಅಬ್ಬಬ್ಬ 300 ಕೋಟಿ ಕಲೆಕ್ಟ್ ಆಗುತ್ತೆ. ಇದು GSTಯ 0.1% ಕೂಡ ಅಲ್ಲ. ಇಷ್ಟು ಸಣ್ಣದಿದು, ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಅಂತ ಕೇಳಿದ್ದಾರೆ. ಅಲ್ಲದು ದೇಶದ ದುರಂತ, GSTಯ ಮೂಲ ಉದ್ದೇಶವನ್ನು ಹಾಳು ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್,
3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಇಷ್ಟೆಲ್ಲ ಚರ್ಚೆ ಆಗ್ತಿದ್ದಂತೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟೀಕರಣ ಕೊಡೋ ರೀತಿಯಲ್ಲಿ ಸನ್ನಿವೇಶ ಕ್ರಿಯೇಟ್ ಆಯಿತು. ಅದೇ ದಿನ ಯಾವುದೇ ನಿರ್ಧಾರನು ಕಣ್ಮುಚ್ಚಿ ತಗೊಂಡಿರೋದಿಲ್ಲ, ಕಣ್ಮುಚ್ಚಿ ಟ್ಯಾಕ್ಸ್ ಹಾಕಕ್ ಬರಲ್ಲ. ಎಲ್ಲ ತರದಲ್ಲೂ GST ಕೌನ್ಸಿಲ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತೇವೆ. ಪಾಪ್ಕಾರ್ನ್ ನಲ್ಲಿ ಉಪ್ಪು ಭರಿತ ನಮ್ಕೀನ್ ಪಾಪ್ಕಾರ್ನ್ಗೆ 5% ಟ್ಯಾಕ್ಸ್ ಇರುತ್ತೆ. ಆದರೆ ಕೆಲವೊಬ್ಬರು ಸಕ್ಕರೆ ಭರಿತ ಕ್ಯಾರಮೆಲ್ ಪಾಪ್ಕಾರ್ನ್ ಕೂಡ ನಮ್ಕೀನ್ ಪಾಪ್ಕಾರ್ನ್ ಅಂತ ಮಾರೋಕ್ ಶುರು ಮಾಡಿದ್ರು. ಆದರೆ ಯಾವುದೇ ಪ್ರಾಡಕ್ಟ್ನಲ್ಲಿ ಆ್ಯಡೆಡ್ ಶುಗರ್ ಬಂದರೆ ಅದಕ್ಕೆ ಪ್ರತ್ಯೇಕ ಟ್ಯಾಕ್ಸ್ ಇದೆ GST ಸಿಸ್ಟಮ್ನಲ್ಲಿ. ಪಾಪ್ಕಾರ್ನ್ ಕೂಡ ಹೀಗೆ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ಹೀಗಿದ್ರೂ ಕೂಡ ಮೇಮ್ ಟ್ರೋಲ್ಗಳು ನಿಂತಿಲ್ಲ. ಕೆಲವೊಬ್ಬರಂತೂ ನಾವು ಟ್ಯಾಕ್ಸ್ ಆದರೂ ಯಾಕೆ ಕಟ್ಟಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ಊಟಕ್ಕೆ ನಾನೇ ಪೇ ಮಾಡ್ತೀನಿ, ಮನೆ ಖರ್ಚಿಗೆ ನಾನೇ ಪೇ ಮಾಡ್ತೀನಿ, ಓಡಾಡೋಕ್ಕೆ, ವೈದ್ಯಕೀಯ ಚಿಕಿತ್ಸೆಗೆ, ಹೀಗೆಲ್ಲದಕ್ಕೂ ಸ್ವಂತ ಹಣದಲ್ಲೇ ಖರ್ಚು ಮಾಡ್ತಿದ್ದೀನಿ. ನಾನು ಬಲಶಾಲಿಯಾಗಿ ಬೆಳೆದುಬಿಟ್ಟಿದ್ದೀನಿ, ರಟ್ಟೆ ಬಲ್ತಿದೆ, ಕಾಲು ಬಲ್ತಿದೆ. ಹೀಗಿರುವಾಗ ನಾನು ಕಷ್ಟಪಟ್ಟು ದುಡಿದ ಹಣವನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಬೇಕು ಅಂತ ಕೇಳ್ತಿದ್ದಾರೆ. ಮೇಲ್ನೋಟಕ್ಕೆ ನಾವು ನೇರವಾಗಿ ಸರ್ಕಾರಿ ಸೌಲಭ್ಯವನ್ನು ಪಡೆದೇ ಇರಬಹುದು ಕೆಲವರು, ಆದರೆ ಪರೋಕ್ಷವಾಗಿ ಇದು ನಮ್ಮ ದೇಶ, ಇಡೀ ಸಿಸ್ಟಮ್ ಸರ್ಕಾರ ಮಾಡೋ ಕೆಲಸ ಎಲ್ಲ ನಮ್ಮ ಕೆಲಸನೇ. ಅದು ನಾವು ಓಡಾಡೋ ರಸ್ತೆ, ಸೇತುವೆ, ರೈಲ್ವೆ, ಏರ್ಪೋರ್ಟ್ ಇದೆಲ್ಲ ನಮ್ದೇ ಅಲ್ವಾ ಸ್ವಾಮಿ? ಟ್ಯಾಕ್ಸ್ ಪೇಯರ್ ಮನಿಂದನೇ ತಾನೇ ಆಗಬೇಕಾಗಿರೋದು. ನೀವು ಸರ್ಕಾರದಿಂದ ಜಾಗ, ದುಡ್ಡು ತಗೊಳ್ಳದೇ ಇರ್ಬೋದು, ಆದರೆ ನಿಮಗೆ ಕೆಲಸ ಕೊಟ್ಟಿರೋ ಕಂಪನಿ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಜಾಗ, ವಿದ್ಯುತ್, ನೀರು ತಗೊಂಡಿರುತ್ತಲ್ಲ. ನೀವು ಅಕ್ಕಿ ಗೋಧಿನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿರ್ಬೋದು, ಆದರೆ ಆ ಭತ್ತವನ್ನು ಬೆಳೆದ ರೈತನಿಗೆ ಸರ್ಕಾರ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ, ಕರೆಂಟನ್ನು ಕೊಟ್ಟಿರುತ್ತಲ್ಲ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರಬೇಕು? ಆ ದೊಡ್ಡಣ್ಣದೊಂದು ಡೈಲಾಗ್ ಇದೆಯಲ್ಲ, ದುಡ್ಡು ಯಾರದೇನೋ ಇದೆ ನೋಡಿ, ಅದು ಎಲ್ಲಿಂದ ಬರಬೇಕು? ಪ್ರತಿ ವರ್ಷ ಭಾರತ ಸರ್ಕಾರ ಏನಿಲ್ಲ ಅಂದರೂ 40 ರಿಂದ 50 ಲಕ್ಷ ಕೋಟಿ ಈ ನಮ್ಮ ದೇಶದ ಸರ್ಕಾರ ಖರ್ಚು ಮಾಡುತ್ತೆ. ಇಷ್ಟು ದುಡ್ಡು ಸರ್ಕಾರ ಹುಟ್ಟಿಸೋದೆಲ್ಲಿಂದ? ಪ್ರಿಂಟ್ ಹಾಕೋಕ್ಕಾಗತ್ತಾ? ಸರ್ವಶಕ್ತ ದೇವರ ಸರ್ಕಾರ. ಹಂಗೆ ಬೇರೆ ಪ್ರಿಂಟ್ ಮಾಡೋಕ್ಕೆ ಬರಲ್ಲ. ಆರ್ಥಿಕ ಬೆಳವಣಿಗೆ ನೋಡಿಕೊಂಡು ಫಾರಿನ್ ಎಕ್ಸ್ಚೇಂಜ್ ಎಷ್ಟಿದೆ, ಗೋಲ್ಡ್ ರಿಸರ್ವ್ ಎಷ್ಟಿದೆ, ಆರ್ಥಿಕತೆ ಬೇಡಿಕೆ ಎಷ್ಟಿದೆ ನೋಡಿಕೊಂಡೇ ತಾನೇ ಪ್ರಿಂಟ್ ಮಾಡಬೇಕಾಗಿರೋದು. ಪ್ರಿಂಟ್ ಮಾಡಿದ್ರೆ ಖಾಲಿ ಪೇಪರ್ ಆಗುತ್ತೆ. ಆಮೇಲೆ ಬ್ರೆಡ್ ತರಕ್ಕೆ ಗೋಣಿ ಚೀಲದಲ್ಲಿ ನೋಟಿನ ಮೂಟೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ, ನೋಟ್ ಬೆಲೆ ಕಳ್ಕೊಂಡು ಅಲ್ವಾ? ಹೋಗಲಿ, ಬೇರೆ ದೇಶಗಳಂತೆ ನೈಸರ್ಗಿಕ ಸಂಪನ್ಮೂಲದಲ್ಲಿ ಭಯಂಕರ ಇದೀವ ನಾವು? ಇಲ್ಲ. ಸೌದಿಯಲ್ಲಿ ವಿಶ್ವದ 17% ಪೆಟ್ರೋಲಿಯಂ ಇದೆ. ಹೀಗಾಗಿ ತೈಲ ಒಂದರಿಂದಲೇ ಸೌದಿಯ 70% ಬೊಕ್ಕಸ ತುಂಬುತ್ತೆ. ಅದೇ ರೀತಿ ರಷ್ಯಾದ 45% ವಾರ್ಷಿಕ ಖರ್ಚು ಕೂಡ ತೈಲ ಅನಿಲದಿಂದಲೇ ಆಗುತ್ತೆ. ಆದರೆ ಭಾರತದಲ್ಲಿ ತೈಲ ಎಷ್ಟಿದೆ? ಒಂದು ದಿನಕ್ಕಾಗುವಷ್ಟು ಇಲ್ಲ. ಹೀಗಿರುವಾಗ ಆದಾಯ ಎಲ್ಲಿಂದ ತರಬೇಕು? ತೆರಿಗೆಯೊಂದೇ ದಾರಿ ಇರೋದು. ರಾಜ್ಯದಲ್ಲಿ ನಂದಿನಿ ಹಾಲಿನ ರೇಟ್ 2 ರೂಪಾಯಿ ಜಾಸ್ತಿ ಆದರೆ ಮಾಧ್ಯಮಗಳಲ್ಲೇ ನಾವು ಸ್ವಲ್ಪನೂ ಯೋಚನೆ ಮಾಡಿದೆ ಓ ಅಂತ ಹಂಗಾಮ ಎಬ್ಬಿಸ್ಬಿಡ್ತೀವಿ, ಕೂಗಾಡ್ಬಿಡ್ತೀವಿ, ಬೈತು ಬರೆ, ಬಾಯಿ ಸುಡುತ್ತೆ ಹಾಲು, ಈ ಥರ ಎಲ್ಲ ಹಾಕ್ತೀವಿ. ಅಲ್ಲ ಸ್ವಾಮಿ, 2 ರೂಪಾಯಿ 1 ಲೀಟ್ರ್ ಮೇಲೆ ಜಾಸ್ತಿ ಕಾಲಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ಹಾಲು ಎಲ್ಲಿಂದ ಬರುತ್ತೆ? ಹಾಲಿನ ರಾಜ್ಯದ ಹಣಕಾಸು ಸಚಿವರಾಗಿರೋ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆ ಕಚೇರಿಯಲ್ಲಿ ಉತ್ಪತ್ತಿ ಮಾಡ್ತಾರಾ? ಚೂಮಂತಾರಂತ ಹಾಕಿಬಿಟ್ಟು? ಇಲ್ಲ ಅಲ್ಲ. ಅದಕ್ಕೊಂದು ಜಾನುವಾರು ಇರಬೇಕು, ಅದನ್ನು ಸಾಕಬೇಕು, ಅದನ್ನು ಕರಿಬೇಕು, ಅದಕ್ಕೆ ಫುಡ್ ಕೊಡಬೇಕು. ರೈತ ಅದನ್ನು ಕರೆದುಬಿಟ್ಟು ತಗೊಂಬಂದು ಡಬ್ಬಿಲೇ ಸೇಫಾಗಿ ತಂದು KMF ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಆಗಬೇಕು, ಪ್ರೋಸೆಸ್ ಆಗಬೇಕು ಸೇಫಾಗಿ. ಕಾಯಿಲೆ ಬರಬಾರ್ದಲ್ಲ ನಮಗೆಲ್ಲ, ಸೇಫ್ ಕೂಡ ಇರಬೇಕಲ್ಲ. ಹಿಂದೆ ನಂದಿನಿಗೆ ಹೋದಾಗ ನಾವು ಮಾಡಿದ್ದೀವಿ, ಹೆಂಗೆ ಎಷ್ಟು ಪ್ರೋಸೆಸ್ ಇರುತ್ತೆ ಅದರಲ್ಲಿ ಅಂತೇಳಿ. ಇಷ್ಟೆಲ್ಲ ಆಗಿ ಬರುತ್ತಲ್ಲ ಸ್ವಾಮಿ. ಕಾಲಕ್ಕೆ ರೈತರಿಗೆ, ಗೋವು ಸಾಕುವಂಥ ರೈತರಿಗೆ ಚೂರು ದುಡ್ಡು ಜಾಸ್ತಿ ಬರೋದು ಬೇಡವಾ? ಬೆಲೆ ಏರಿಕೆಗೆ ತಕ್ಕಂತೆ, ಹಣದುಬ್ಬರಕ್ಕೆ ತಕ್ಕಂತೆ ಅವರ ಜೀವನಕ್ಕೂ ಕೂಡ ಆದಾಯ ಇಂಪ್ರೂವ್ ಆಗಬೇಕಲ್ವ ಸ್ವಾಮಿ? ಸೊ ಇದೆಲ್ಲ ಥಿಂಕ್ ಮಾಡಬೇಕು ನಾವು, ಸೆನ್ಸೇಷನಲೈಸೇಷನ್ ಮಾಡೋಕ್ಕಿಂತ ಮುಂಚೆ ಇಂಥ ವಿಚಾರಗಳನ್ನು. ಜೊತೆಗೆ ಕೆಲವರು ಎಂಥ ಉದ್ದಟತನದ ವರ್ತನೆ ಮಾಡ್ತಾರಂದರೆ, ದುಬೈಗೆ ಹೋಗ್ಬಿಡ್ತೀನಿ ನಾನು, ಎಲ್ಲ ದೇಶ ಬಿಟ್ಟು ಹೋಗ್ಬಿಡಿ, ದುಬೈಲಿ ಟ್ಯಾಕ್ಸ್ ಇಲ್ಲ, ಡೆಮೋಕ್ರಸಿನೇ ಇಲ್ಲ ಕಣಯ್ಯ ಅಲ್ಲಿ ದುಬೈಲಿ. ಯಾವ ಟೈಮ್ನಲ್ಲಿ ಹಿಡಿದು ಕತ್ತಲೆ ಕೊನೆಗೆ ತಳ್ತಾರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅಲ್ವಾ? ಈ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ದುಬೈ ಸಿಚುವೇಶನ್ ಬೇರೆ, ಸೌದಿ ಸಿಚುವೇಶನ್ ಬೇರೆ, ಭಾರತದ ಸಿಚುವೇಶನ್ ಬೇರೆ. ಇನ್ನೂ ಕೆಲವರು ಸ್ನೇಹಿತರೆ ತೆರಿಗೆ ಬಗ್ಗೆ ಯಾವ ಲೆವೆಲಿಗೆ ಹೋಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾನು ರಸ್ತೆಗೂ ಹೋಗಲ್ಲ, ನಾನು ಕಾಂಟೆಂಟ್ ಕ್ರಿಯೇಟರು, ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್. ನಾನು ಕೂತಲ್ಲೇ ಇರ್ತೀನಿ, ನಾನು ರಿಮೋಟ್ಲಿ ವರ್ಕ್ ಮಾಡ್ತೀನಿ, ಮನೆಯಿಂದನೇ ವರ್ಕ್ ಮಾಡ್ತೀನಿ ನಾನು. ನನಗೇನಕ್ಕೆ ರೋಡ್ ಟ್ಯಾಕ್ಸು ನನಗೆ ಹಾಕಬೇಡಿ ನೀವು, ನಾನು ಹೋಗೋದೇ ಇಲ್ಲ ಎಲ್ಲಿಗೂ. ಜಾಸ್ತಿ ಫೆಸಿಲಿಟಿನ ಅಪರೂಪಕ್ಕೆ ಯೂಸ್ ಮಾಡ್ತೀನಿ, ಹಾಗಾದ್ರೆ ಕಮ್ಮಿ ಟ್ಯಾಕ್ಸ್ ಹಾಕ್ತೀರಾ ನನಗೆ? ನಾನು ಟ್ಯಾಕ್ಸ್ ಪೇಯರು, ನಾನು 30% ಬ್ರಾಕೆಟಲ್ಲಿ ಬರ್ತೀನಿ. ನಾನು ವರ್ಷಕ್ಕೆ ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ. ಭಯಂಕರ ಇದಾಯಿತು. ನನಗೇನು ಫೆಸಿಲಿಟಿನೇ ನಾವು ತಗೊಳ್ತಿಲ್ಲ. ಸರ್ಕಾರದ ಏನು ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಮುಖನೇ ಹಾಕಲ್ಲ ನಾನು, ಈ ಥರದೆಲ್ಲ ಮಾತಾಡ್ತಾರೆ. ಆದರೆ ಸ್ನೇಹಿತರೆ, ಹೀಗೆ ಹೇಳೋರ ಅಪ್ಪ ಅಮ್ಮನೂ ಗೌರ್ಮೆಂಟ್ ಸ್ಕೂಲಿಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ? ಇವ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹುಟ್ಟಲಿಲ್ವಾ ಯಾರು ಇವ್ರ ಫ್ಯಾಮಿಲಿಲಿ? ಅಥವಾ ಅದಕ್ಕಿಂತ ಹಿಂದಿನ ಜನ್ರೇಷನಲ್ಲೂ ಕೂಡ ಯಾರು ಗೌರ್ಮೆಂಟ್ ಫೆಸಿಲಿಟಿನ ಯೂಸ್ ಮಾಡಲಿಲ್ವಾ? ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಫೀಸ್ ಇರುತ್ತೆ, ಹಾಸ್ಪಿಟಲಲ್ಲಿ ಎಷ್ಟು ಚಾರ್ಜ್ ಇರುತ್ತೆ,
ಏನೋ ಒಂದು ಸಿಗ್ತಿದೆಯಲ್ಲ, ಓಕೆ, ಟ್ಯಾಕ್ಸ್ ಮನಿ ಕರೆಕ್ಟಾಗಿ ಬಳಕೆ ಆಗಬೇಕು, ಭ್ರಷ್ಟಾಚಾರ ಆಗಬಾರ್ದು, ಒಳ್ಳೊಳ್ಳೆ ಫೆಸಿಲಿಟಿ ಕೊಡಬೇಕು, ಅದು ಬೇರೆ ಆರ್ಗ್ಯುಮೆಂಟ್. ಬಟ್ ಇದಕ್ಕೆ ಬರೋಣ. ಈಗ ಹಿಂದಿನ ಜನ್ರೇಷನಲ್ಲಾದರೂ ಕೂಡ ಯೂಸ್ ಆಗಿರ್ಬೋದಾ? ಇದೇ ವ್ಯಕ್ತಿನೇ, ಈ ರೀತಿ ಹೇಳೋ ವ್ಯಕ್ತಿನೇ ಸರ್ಕಾರಿ ಹಾಸ್ಪಿಟಲ್ಲೇ ಹುಟ್ಟಿ ಆಮೇಲೆ ಉದ್ಧಾರ ಆಗಿರ್ಬೋದಾ? ಅಥವಾ ಇವ್ರ ಅಪ್ಪ ಅಮ್ಮ ಅಥವಾ ಇವ್ರ ಅಜ್ಜ ಅಜ್ಜಿ ಯಾರಾದರೂ ಜೀವನದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಬರೋ ಟೈಮ್ನಲ್ಲಿ ಇದೆಲ್ಲ ಬಳಸ್ಕೊಂಡೇ ಬಂದಿರ್ಬೋದಾ? ಅವಾಗ ಯಾವನ್ ಟ್ಯಾಕ್ಸ್ ಕಟ್ಟಿದ್ದ? ಯಾರೊಬ್ಬ ಇನ್ನೊಂದು ಸ್ವಲ್ಪ ಮುಂದೆ ಬಂದಿರೋ ಟ್ಯಾಕ್ಸ್ ಕಟ್ಟಿದ್ದ ಅಂತಲ್ವಾ? ಹಾಗಾಗಿ ಟ್ಯಾಕ್ಸ್ ಬಗ್ಗೆ ನೆಗೆಟಿವಿಟಿ ಕ್ರಿಯೇಟ್ ಮಾಡಬಾರ್ದು. ನಿಜ, ನಮಗೆ ನಿಧಾನಕ್ಕೆ 7.5 ಲಕ್ಷ ರೂಪಾಯಿ ಆದಾಯ ಬರೋಕ್ಕೆ ಶುರುವಾದಾಗ ಚೂರು ಟ್ಯಾಕ್ಸ್ ಹೋಗೋಕ್ಕೆ ಶುರುವಾಗುತ್ತಲ್ಲ, ಆವಾಗ ಟ್ಯಾಕ್ಸ್ ಹೋಯ್ತು ಅಂತ ಅನಿಸ್ಬೋದು. ನನಗಿನ್ನೂ ಏನು ಇವಾಗಷ್ಟೇ ಚೂಚೂರು ಬರ್ತಾ ಇದೆ, ಇದು ಭಾಳ ದುಡ್ಡಲ್ಲ ಅಂತ ಅನಿಸ್ಬೋದು. ಆಮೇಲೆ ನಿಧಾನ 15 ಲಕ್ಷ ಟಚ್ ಮಾಡಬೇಕಾದ್ರೆ ಸರ್ಕಾರ 30% ಅಂತ ಬರುತ್ತೆ, 30% ಅಂತ 15 ಲಕ್ಷದ ಮೇಲಿನ ಆದಾಯಕ್ಕೆ. ಅವಾಗ ಹೊಟ್ಟೆ ಉರಿತಿದೆ ಅಂತ ನಮಗೆ ಅನಿಸ್ಬೋದು. ಇದು ನಾವು GST ಬಗ್ಗೆ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿರೋದು. ಆದರೆ ಸ್ನೇಹಿತರೆ, ಇನ್ಯಾರು ಟ್ಯಾಕ್ಸ್ ಕಟ್ಟೋದು? ಈ ರೀತಿ 7.5 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ದು ಟ್ಯಾಕ್ಸ್ ಕಟ್ತಿರೋರ ಪ್ರಮಾಣ ಭಾರತದಲ್ಲಿ 2%. ಎಷ್ಟು? 2%. 140 ಕೋಟಿ ಜನರಲ್ಲಿ 2%. ಇವರು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ರೆ ಇನ್ನು ಯಾರು ಟ್ಯಾಕ್ಸ್ ಕಟ್ಟೋದು? 80 ಕೋಟಿ ಜನರು. ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕಾಗಿರೋರು ನಮ್ಮ ಜನರು. ಅವ್ರಿಗೆ ಸಪೋರ್ಟ್ ಎಲ್ಲಿಂದ ಸಿಗುತ್ತೆ? ಸ್ವಲ್ಪ ಥಿಂಕ್ ಮಾಡಬೇಕಲ್ವ ಇದ್ರ ಬಗ್ಗೆ ಎಲ್ಲ ನಾವು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ 80 ಕೋಟಿ ಜನರಿಗೆ ಉಚಿತ ಧಾನ್ಯಗಳು ಹೋಗ್ತಾ ಇದಾವಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ ಅದಕ್ಕೆ? ಸರ್ಕಾರ ಅವ್ರ ಗದ್ದೆಯಲ್ಲಿ ಬೆಳೀತಾರ? ಸರ್ಕಾರ ಯಾರು? ನಾವೇ ಅಲ್ವಾ, ನಮ್ಮದೇ ಅಲ್ವಾ? ಅದಕ್ಕೆ ರೈತರಿಂದ ಖರೀದಿ ಮಾಡೋಕ್ಕೆ ದುಡ್ಡು ಬೇಕಲ್ಲ ಸ್ವಾಮಿ, ಎಲ್ಲಿಂದ ಬರುತ್ತೆ ದುಡ್ಡು? ಆಗಲೇ ಹೇಳಿದ ಹಾಗೆ ಈ ರೀತಿ ಅವಾಗಷ್ಟೇ ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದವರಿಗೆ ಅಥವಾ 15 ಲಕ್ಷ ರೂಪಾಯಿ ಆದಾಯ ದಾಟ್ಬಿಟ್ಟು 30% ಬ್ರಾಕೆಟಲ್ಲಿ ಬಂದಿರೋರಿಗೆ ಸಿಕ್ಕಾಪಟ್ಟೆ ಕಿತ್ಕೊಳ್ತಿದ್ದಾರೆ ನಮ್ಮಿಂದ ಅನ್ನೋ ಫೀಲಿಂಗ್ ಇರಬಹುದು. ನಾವಿನ್ನು ಬಹಳ ದೊಡ್ಡ ಶ್ರೀಮಂತರಾಗಿಲ್ಲ ಸ್ವಾಮಿ, ಇನ್ನೂ ನಮಗೆ ಬೇಕು ಅಂತ ಅನಿಸಬಹುದು. ನಿಜ, ಅದಕ್ಕೆ ಲಿಮಿಟ್ ಇಲ್ಲ, ಹೌದು. ಆದರೆ ನೀವು ಹೇಳಿ, ಯೋಚನೆ ಮಾಡಿ ಸ್ನೇಹಿತರೆ, ಈ ರೀತಿ ಕಟ್ತಿರೋದೇ 2% ಜನ ಇನ್ಕಮ್ ಟ್ಯಾಕ್ಸ್ನ, ಡೈರೆಕ್ಟ್ ಟ್ಯಾಕ್ಸ್ನ ಕಟ್ತಿರೋದು ಅಂತ ಆದರೆ ಇವರಿಗೆ ಇಷ್ಟ ಇಲ್ಲ, ನಮಗೆ ನಾವು ಕಷ್ಟ ಅಂತ ನಾವು ಹೇಳಿದ್ರೆ, ಹಾಗಾದರೆ ಟ್ಯಾಕ್ಸ್ ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಇದಕ್ಕೆ ಉತ್ತರವನ್ನು ಯಾರು ಕೊಡ್ತಾರೆ? ಆದರೆ ಒಂದು ಸ್ವಲ್ಪ ರಿಲೀಫ್ ಇರಲಿ, 7.5 ಲಕ್ಷ ಬೇಡ, ಒಂದು 10-15 ಲಕ್ಷಕ್ಕೋ ತೊಗೊಂಡು ಹೋಗಿ ಅಲ್ಲಿ ತನಕ ಸ್ವಲ್ಪ ರಿಲೀಫ್ ಕೊಡಿ, ಅಥವಾ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಮಾಡಿ ಪ್ರಮಾಣವನ್ನು. ಒಂದು 50 ಲಕ್ಷ ತನಕ ಒಂದು 30% ಬದಲಿಗೆ ಒಂದು 10-15% ಇಡಿ, ಈ ರೀತಿ ಕೇಳೋದ್ರಲ್ಲಿ ಅರ್ಥ ಇದೆ. ಬಟ್ ಟ್ಯಾಕ್ಸ್ ಬಗ್ಗೆನೇ ನೆಗೆಟಿವಿಟಿ ಕ್ರಿಯೇಟ್ ಮಾಡೋದು. ನಾನು ಕಷ್ಟಪಟ್ಟು ದುಡ್ದೆ, ಇನ್ನೇನು ಆ ಊಟವನ್ನು ನಾನು ತಿನ್ನೋಕ್ಕಿಂತ ಮುಂಚೆ ನಾನು ಕಪಾಲ ಹೊಡೆದು ಸರ್ಕಾರ ಇಸ್ಕೊಂಡ್ಬಿಡ್ತು, ಆ ರೀತಿಯ ನೆಗೆಟಿವಿಟಿಯನ್ನು ಹರಡೋದು ತೆರಿಗೆ ಬಗ್ಗೆ ದೇಶದ ವಿರುದ್ಧ ಜನರನ್ನು ಎತ್ತುಕಟ್ಟದಂಗೆ ಆಗುತ್ತೆ. ಅದನ್ನು ನಾವು ಮರೆಯೋ ಹಾಗಿಲ್ಲ. ಸೊ ಈಗ ಮತ್ತೆ ನಾವು GSTಗೆ ಬರೋಣ. ಮಧ್ಯದಲ್ಲಿ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. GSTಯನ್ನು ಭಾರತದ ಪ್ರತಿಯೊಬ್ಬರು ಕಟ್ತಾ ಇದ್ದೀವಿ. ನಾವು ಸಣ್ಣ ಪೆನ್ನು ಪೆನ್ಸಿಲ್ನಿಂದ ಹಿಡಿದು, ಚಪ್ಪಲಿಯಿಂದ ಹಿಡಿದು, ಐಷಾರಾಮಿ ಕಾರ್ವರೆಗೆ, ಬಜೆಟ್ ಕಾರ್ನಿಂದ ಲಕ್ಸುರಿ ಕಾರ್ ತನಕ ಬಡವರು ಶ್ರೀಮಂತರು ಎಲ್ಲರೂ ಈ GSTಯನ್ನು ಕಟ್ತಾ ಇದ್ದೀವಿ. ಆದರೆ ಬಜೆಟ್ ಪ್ರಕಾರ ನಮ್ಮ ದೇಶದ 1 ವರ್ಷದ ಖರ್ಚಲ್ಲಿ 18% ಅಷ್ಟೇ GSTಯಿಂದ ಬರ್ತಿರೋದು. ಇನ್ನೊಂದು 19% ಇನ್ಕಮ್ ಟ್ಯಾಕ್ಸ್ನಿಂದ ಬರ್ತಿದೆ. ಉಳಿದಿದ್ರಲ್ಲಿ ದೊಡ್ಡ ಪ್ರಮಾಣದ ಆದಾಯ ಬರ್ತಿರೋದು ಎಲ್ಲಿಂದ ಗೊತ್ತಾ? ಸಾಲದಿಂದ. ಬಜೆಟ್ನ ಸುಮಾರು 27% ಆದಾಯ ಸಾಲ ಮತ್ತಿತರ ಮೂಲಗಳಿಂದ ಬರ್ತಾ ಇದೆ. ಹೀಗಾಗಿ ನಾವು ನಮ್ಮ ದೇಶದ ಆದಾಯ ಜಾಸ್ತಿ ಮಾಡ್ಕೋಬೇಕು ಅಂದರೆ ತೆರಿಗೆ ಕಟ್ಟುವ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಜೊತೆಗೆ ನಾವು ಕಟ್ಟಿರೋ ತೆರಿಗೆಯನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಯೋಗ್ಯರನ್ನು, ಆಮೇಲೆ ಬೈಕೊಂಡು ಕೂತ್ರೆ ಆಗೋದಿಲ್ಲ, ಮಾಡೋದೆಲ್ಲ ಚೀಪ್ ಕೆಲಸ ನಾವೇ ಮಾಡಿ ಸರಿಯಾದವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಂಡು ಭ್ರಷ್ಟಾಚಾರ ಮಾಡಬೇಡಿ, ನಾವು ಕೊಟ್ಟಿರೋ ದುಡ್ಡಲ್ಲಿ ನೀಟಾಗಿ ಅದನ್ನು ದೇಶದ ಕಲ್ಯಾಣಕ್ಕೆ ಯೂಸ್ ಮಾಡಿ ಅಂತ ಮನಸ್ಥಿತಿ ಇರೋರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಷ್ಟೇ ನಾವು. ಬಟ್ ತೆರಿಗೆ ವಿರುದ್ಧ ನೆಗೆಟಿವಿಟಿ ಹರಡಬಾರ್ದು. ಎಲ್ಲವನ್ನ ಅಮೆರಿಕ ಮತ್ತು ಮುಂದುವರಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಬರೀ 2% ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋದು. ಕೆಲವು ಲೆಕ್ಕದ ಪ್ರಕಾರ 6% ಅಂತ ಹೇಳ್ತಾರೆ, 2-6% ಅಂತ ಅಂದ್ಕೊಳ್ಳಿ. ಆದರೆ ಅಮೆರಿಕದಲ್ಲಿ ಈ ಸಂಖ್ಯೆ 45% ಇದೆ. ಬಹಳ ಜನಕ್ಕೆ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆನೇ ಅರಿವಿಲ್ಲ. ಇದಕ್ಕೆ ನಾವು ಆಯ್ಕೆ ಮಾಡಿ ಕಳಿಸಿರೋ ರಾಜಕಾರಣಿಗಳು ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಂಬಿಕೆ ಕಳ್ಕೊಳ್ಳಿಕ್ಕೆ, ನಾವು ಈ ಸಿಸ್ಟಮ್ನಲ್ಲಿ ದೊಡ್ಡ ಪ್ರಮಾಣದ ಜನ ನಂಬಿಕೆ ಕಳ್ಕೊಳ್ಳೋಕ್ಕೆ. ನಮ್ಮ ದೇಶದಲ್ಲಿ ತೆರಿಗೆ ಕಟ್ಟದೇ ಇರೋದಕ್ಕೆ ದೊಡ್ಡ ಕಾರಣ ಅಂದರೆ ತೆರಿಗೆ ಸದ್ವಿನಿಯೋಗ ಆಗ್ತಿಲ್ಲ ಅನ್ನೋ ಸಿಟ್ಟು. ಎಷ್ಟೇ ತೆರಿಗೆ ಕಟ್ಟಿದ್ರು ಮತ್ತದೇ ಗುಂಡಿ ಬಿದ್ದ ರಸ್ತೆ, ಪಾಳು ಬಿದ್ದ ಶಾಲೆ, ವೈದ್ಯರಿಲ್ಲದ ಆಸ್ಪತ್ರೆ, ನೀರು ಬರದ ನಲ್ಲಿಗಳು ಕಾಣಿಸ್ತವೆ. ಅಧಿಕಾರಿಗಳ ಕಡೆಯಿಂದಲೂ ಕೂಡ ಅತ್ಯಂತ ದುರಹಂಕಾರದ ವರ್ತನೆಯನ್ನು ನೋಡಿ ಬೇಸತ್ತು ಹೋಗಿರ್ತಾರೆ. ಅಲ್ಲಯ್ಯ, ನಾನೇ ನಿಮ್ಗೆ ಸಂಬಳ ಕೊಡ್ತಿರೋದು ಟ್ಯಾಕ್ಸ್ ಕಟ್ಟಿ, ನೀನು ನನ್ನ ಹತ್ರನೇ ಈ ರೀತಿ ದುರಹಂಕಾರದ ವರ್ತನೆ ತೋರಿಸ್ತೀಯಲ್ಲಯ್ಯ ಅಂತ ಮನಸ್ಸಲ್ಲೇ ಶಪಿಸ್ತಾ ಇದ್ದಾರೆ ಜನ. ದಿನಂಪ್ರತಿ ಆ ಅಧಿಕಾರಿ ಮನೆಯಲ್ಲಿ ಅಷ್ಟು ದುಡ್ಡು ಸಿಕ್ತಂತೆ, ಈ ಅಧಿಕಾರಿ ಪೈಪ್ನಲ್ಲಿ ಇಷ್ಟು ಕೋಟಿ ಇತ್ತಂತೆ ಅನ್ನೋ ವರದಿಗಳು ಬರ್ತವೆ. ಹೀಗಿರುವಾಗ ನಾವು ಕಷ್ಟಪಟ್ಟು ಬೆವರಿ ಸುರಿಸಿ ದುಡಿದಿರೋ ಹಣವನ್ನು ಈ ಕಳ್ಳರ ಬಾಯಿಗೆ ಯಾಕೆ ಹಾಕಬೇಕು ಅನ್ನೋ ಸಿಟ್ಟು ಜನಕ್ಕಿದೆ.
ಜೊತೆಗೆ GST ಕಾಂಪ್ಲೆಕ್ಸ್ ಆಗಿರೋದು ನಿಜ. ಒಂದಷ್ಟು GST ತರುವಾಗ ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್, ಒಂದೇ ದೇಶ ಒಂದೇ ತೆರಿಗೆ ಅಂತ ಹೇಳಿ ಜಾರಿ ಮಾಡಿದ್ರು. ಆದರೆ ಹೇಳಿದಷ್ಟು GST ಸಿಂಪಲ್ ಆಗಿ ಜಾರಿ ಮಾಡೋಕ್ಕಾಗಲಿಲ್ಲ. ಮುಂಚೆಗಿಂತ ವ್ಯಾಟು 25 ತೆರಿಗೆಗಳಿಗಿಂತ ಒಂದು 50% ಬೆಟರ್ ಆಗಿದೆ. ಆದರೆ ಕಂಪ್ಲೀಟ್ ಅಂದುಕೊಂಡ ಗೋಲನ್ನು GST ರೀಚ್ ಆಗಲಿಲ್ಲ. ಅಲ್ಟಿಮೇಟ್ ಗೋಲ್ ಏನು? ಒಂದೇ ಟ್ಯಾಕ್ಸ್ ಇರಬೇಕು ಅಂತ, ಒಂದೇ ಪರ್ಸೆಂಟೇಜ್ ಇರಬೇಕು ಅಂತ. ಭಾರತದಂಥ ರಾಷ್ಟ್ರದಲ್ಲಿ ಅದು ಸ್ವಲ್ಪ ಡಿಫಿಕಲ್ಟ್. ಅದು ಎಲ್ಲರ ಜೀವನ ಮಟ್ಟ ಒಂದೇ ರೀತಿ ಇಲ್ಲ ಇಲ್ಲಿ. ಹಾಗಾಗಿ ಎಲ್ಲರೂ ಬಳಸೋ ವಸ್ತುಗಳಿಗೆ ಸೇಮ್ ಟ್ಯಾಕ್ಸ್ ಹಾಕೋಕ್ಕೆ ಆಗೋದಿಲ್ಲ. ಒಂದಷ್ಟು ವಸ್ತುಗಳಿಗೆ 0 ಟ್ಯಾಕ್ಸ್ ಇದೆ ನಮ್ಮಲ್ಲಿ, ಇನ್ನೊಂದಷ್ಟು ವಸ್ತುಗಳಿಗೆ ಮಧ್ಯಮ ದರದ ಟ್ಯಾಕ್ಸ್ ಇದೆ, ಇನ್ನೊಂದಷ್ಟು ವಸ್ತುಗಳಿಗೆ ಜಾಸ್ತಿ ಟ್ಯಾಕ್ಸ್ ಇದೆ. ಹಾಗಾಗಿ ಭಾರತವನ್ನು ನೇರವಾಗಿ ಸ್ಟ್ರೇಟ್ ಅವೇ ಕಂಪೇರ್ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಗಬೇಕು ನಾವು. ಎಲ್ಲರ ಜೀವನ ಮಟ್ಟ ಒಂದೇ ರೀತಿ ಆಗೋ ಟೈಮ್ನಲ್ಲಿ ಎಲ್ಲರೂ ಒಂದು ಮಟ್ಟಿಗೆ ಮಿಡಲ್ ಇನ್ಕಮ್ನಿಂದ ಹೈ ಇನ್ಕಮ್ ಲೆವೆಲ್ಗೆ ಬರ್ತಿದ್ದಾರೆ ಅನ್ನೋ ತನಕನಾದರೂ ಕೂಡ ನಾವು ಸ್ವಲ್ಪ ಈ ಜಂಜಾಟದಲ್ಲೇ ಮುಳುಗಿರ್ತೀವಿ ಅಂತ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಗೊತ್ತು ತುಂಬ ಜನ ಗ್ಯಾರಂಟಿ ಇವತ್ತು ಹಾಗೆ ಹೀಗೆ ಅಂತ ಬೈತೀರಿ, ಜನರ ಕಷ್ಟ ಅರ್ಥ ಆಗೋದಿಲ್ಲ, ತೆರಿಗೆಯನ್ನು ಡಿಫೆಂಡ್ ಮಾಡ್ಕೊಳ್ತೀರಾ ಅಂಥೇಳಿ ಒಂದಷ್ಟು ಜನ ನಮಗೆ ಬೈಬಹುದು. ಆದರೆ ನಮ್ಮ ಹೃದಯದಲ್ಲಿ ಏನಿದೆ ಅದನ್ನು ನಾವು ಆನೆಸ್ಟಾಗಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಅದು ಯಾವುದನ್ನು ನಾವು ಮೈಂಡಿಗೆ ಇಟ್ಕೊಳ್ಳದೆ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದನ್ನು ನಾವು ಪ್ರಸ್ತಾಪ ಮಾಡದೆ ಕೇವಲ ಫಂಡಮೆಂಟಲ್ಸನ್ನು ಅಷ್ಟೇ, ತೆರಿಗೆ ಅಂದರೆ ಏನು, ಅದರ ಸತ್ವ ಏನು, ಅದು ಏನು, ಅದರ ಮಹತ್ವ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಶೇರ್ ಮಾಡಿ. ನೆಗೆಟಿವಿಟಿಯೇ ಹರಡಿರೋ ಜಗತ್ತಲ್ಲಿ ಒಂದಷ್ಟು ಪಾಸಿಟಿವಿಟಿಯನ್ನು ಹರಡೋ ಪ್ರಯತ್ನ ಕೂಡ ಮಾಡೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.